ನ ಕೃಚ್ಛೇನ ಅರ್ಚಿತೋ ದೇವ ಭವದ್ವಿಕಿಂ ಜನಾರ್ದನ. ಅಲ್ಲ, ನಿಮಗೆ ಒಂದು ಸಲವೂ ಕೂಡ ಜನಾರ್ದನನ ಹೆಸರು ನೀವು ಹೇಳಲೇ ಇಲ್ವಾ ಅಂತ, ವಿಷ್ಣು ಸ್ಮರಣೆ ಮಾಡಲೇ ಇಲ್ವಾ ಅಂತ. ಒಂದು ಸಲ ನೀವು ವಿಷ್ಣು ಪೂಜೆ ಮಾಡಿದರೂ ಸಾಕು, ನೀವು ವಿಷ್ಣು ಮಾಡಿದ ತಪ್ಪುಗಳೆಲ್ಲ ಹೋಗುತ್ತಾ ಇತ್ತು ಅದರದ್ದು ಫಲ ಅಂತ ಹೇಳ್ತಾರೆ. ತತ್ತೇನ ತಾದೃಶೀಂ ಪ್ರಾಪ್ತ ದಶಾವಯಂ ಭಯಾನಕಂ ಸಮಸ್ತ ಲೋಕಲೋಕನಾಥು ಯೈರರ್ಚಿತು ಪುರುಷೋತ್ತಮ ತೇಷಾ ಮುಕ್ತಿರಪಿ ಸ್ಯಾಹ ಕಿಮು ಪಾಪಕ್ಷಯೇ ನೃಣಾಂ. ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ದರೆ ನಿಮಗೆ ಈ ಪಾಪಗಳಿಂದ ಖಂಡಿತ ಒಂದಲ್ಲ ಒಂದು ದಿನ ಮುಕ್ತಿ ಆಗತಾ ಇತ್ತು. ಪ್ರಣತಿರ್ನ ಕೃತಾಪಾಯೋ ಭವದ್ಭಿ ಪುರುಷೋತ್ತಮೇ ತೇನ ಯೂಯಮಿದಂ ಪ್ರಾಪ್ತ ನರಕಂ ವೃಷಧಾರಣಂ. ಪುಷ್ಕರ ಕೇಳ್ತಾ ಇದ್ದಾನೆ, ಅಲ್ಲ ಒಂದು ಸಲ ಕೃಷ್ಣ ಮಠಕ್ಕೆ ಹೋಗಿ ನಮಸ್ಕಾರವೂ ಮಾಡಲಿಲ್ವ ನೀವು ಅಂತ. 3 ಹೊತ್ತು ಬೀದಿಯಲ್ಲಿ ಸತ್ತ ಮಾಡ್ತೇವೆ, ಆದರೆ ಕೃಷ್ಣ ಮಠಕ್ಕೆ ಹೋಗಬೇಕಪ್ಪ, ಹೊರಗಿನಿಂದಾದರೂ ನಮಸ್ಕಾರ ಮಾಡಬೇಕು ಅಂತ ಕಾಣಲಿಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಪ್ರಣತಿರ್ನ ಕೃತಾಪಾಯು. ನೋಡಿ, ಒಂದು ಸಲವೂ ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಲಿಲ್ವ. ಒಂದು ರೀತಿ ನಮಸ್ಕಾರ ಮಾಡ್ತಾ ಇದ್ದರೆ ಮತ್ತೆ ಈ ನರಕಕ್ಕೆ ನೀವು ಬರ್ತಾ ಇರಲಿಲ್ಲ. ಕಿಮತ್ರ ಹಾ ಹಾ ಕಾರೇಣ. ಅಲ್ಲ, ಈಗ ಕೂತ್ಕೊಂಡು ಹಾ ಹಾ ಅಂತ ಹೇಳಿ ಏನು ಪ್ರಯೋಜನ? ಒಂದು ಸಲವೂ ವಿಷ್ಣು ಸ್ಮರಣೆ ಮಾಡಲಿಲ್ವ ನೀವು ಅಂತ ಹೇಳ್ತಾನೆ. ಆಗ ಅವರು ಹೇಳ್ತಾರೆ, ನರಕ ಆತ್ಮಪಾಪೇನ ತಪ್ತಾನಮಸ್ಮಾಕಂ ಅಮೃತಾತ್ಮನಾಂ. ಅಲ್ಲ, ನಮಗೆ ಇಷ್ಟರವರೆಗೆ ಅದೊಂದು ನೆನಪೇ ಆಗಲಿಲ್ಲ ಅಂತ, ಅದೊಂದು ಸಂಗತಿ ಉಂಟು ಅಂತಲೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರಂತೆ. ಆಗ ಇವ ಹೇಳ್ತಾನೆ, ಅಹಮಪ್ಯತ್ರ ನಾಮಾನಿ ಕೀರ್ತಯಾಮಿ ಜಗತ್ಪತೆ. ನಾನು ನಿಮಗೆ ವಿಷ್ಣುವಿನ ನಾಮಸ್ಮರಣೆ ಹೇಳ್ತೇನೆ, ನೀವು ಅದನ್ನು ನಿತ್ಯ ಹೇಳಿದ್ರಿಂದ ನಿಮ್ಮ ಶ್ರೇಯಸ್ಸಾಗತ್ತೆ ಅಂತ. ಆಗ ಅವರು ಹೇಳ್ತಾರೆ, ಹೌದು, ನಾವು ನಿನ್ನನ್ನು ನೋಡುವಾಗಲೇ ನಮಗೆ ಚೇಂಜಸ್ ಆಯಿತು. ಏನು? ನೀನು ಬಂದು ನೋಡುವಾಗಲೇ ನಮ್ಮ ಅವಯವಗಳು ಸ್ವಲ್ಪ ತಂಪಾಯಿತು. ನೋಡಿ, ಸಜ್ಜನರ ದರ್ಶನ ಮಾಡಿದರೆ ಏನಿಲ್ಲ, ತವಾಂಗ ಸ್ಪರ್ಶ ಸಂಭೂತೋ ವಾಯುರಾಹ್ಲಾದಯತ್ಯಲಂ. ನಮಗೆ ಒಳ್ಳೆ ಇಷ್ಟರವರೆಗೆ ಉರಿ ಆಗ್ತಾಯಿತ್ತು. ನಿನ್ನನ್ನು ನೋಡಿದ್ದೇ ತಡ, ನಿನ್ನ ಗಾಳಿ ಬೀಸಿದ್ದೇ ತಡ. ವೈಷ್ಣವರ ಗಾಳಿ ಬೀಸಿದಾಗ ನಮ್ಮ ದೇಹದ ಉರಿ ಕಡಿಮೆ ಆಯಿತು. ಅತ್ರ ಸಂಸ್ಥೀಯತಾಂ ಬ್ರಹ್ಮನ್ ಕ್ಷಣಂ ಅಸ್ತ್ಯದ್ಯ ತತ್ಸುಖಂ. ನೀನು ಮಾತಾಡ್ತಾ ಇದೆಯಲ್ಲ, ಇದರಿಂದ ನಮಗೆ ಸುಖ ಸಿಗ್ತಾ ಉಂಟು. ಅದನ್ನು ನೀನು ಇಲ್ಲೇ ಕೂತ್ಕೋ ಮಾರಾಯ. ಯಥಾ ಭವತಿ ಧರ್ಮಾತ್ಮನ್ ದುಃಖಾಭಿ ಹತಚೇತಸಾಂ. ದುಃಖದಿಂದ ತಪ್ತರಾದ ನಮಗೆ ಜೀವ ಬಂದಾಗೆ ಆಗ್ತಾ ಉಂಟು. ಆದ್ದರಿಂದ ದರ್ಶನೇನಾಪಿತೇ ಬ್ರಹ್ಮನ್ ಸಂಜಾತ ತುಷ್ಟಿರದ್ಯನಃ ಅಹೋದಯತವ ಬ್ರಹ್ಮನ್ ಪಾಪೇಶ್ವಪಿ ಜಾಯತೆ. ನೋಡು, ನಮಗೆ ಇಷ್ಟರವರೆಗೆ ದಯ ಎನ್ನುವಂಥದ್ದೇ ಇರಲಿಲ್ಲ. ನಿನ್ನ ದರ್ಶನದಿಂದಾಗಿ ಏನೋ ಒಂದು ತೃಪ್ತಿ ಎನ್ನುವಂಥದ್ದು ಸಿಕ್ಕಿದೆ. ಮಾತ್ರ ಅಲ್ಲ, ನಿನ್ನ ದರ್ಶನದಿಂದಾಗಿ ನಮಗೆ ನಮ್ಮ ಪಾಪಗಳು ಹೋಗಿ ಈಗ ದಯೆ ಎನ್ನುವಂಥದ್ದು ಉಂಟಾಗಿದೆ. ಪಾಪ ಯಾಕೆಪ್ಪ ಹೀಗೆ ಮಾಡಿದೆ ಅಂದರೆ ಈ ರೀತಿಯಾದಂತಹ ಒಂದು ಪಶ್ಚಾತ್ತಾಪ ಎನ್ನುವಂಥದ್ದನ್ನುಂಟು, ಅದು ಇಷ್ಟರವರೆಗೆ ಆಗಿರಲಿಲ್ಲ. ಇದನ್ನು ನಾವು ನಿನ್ನೆಯ ಆ ಶಿವರಾತ್ರಿಯ ಮಹಿಮೆಯಲ್ಲಿ ನೋಡಿದ್ದೆವು. ಬೇಡನಾದವ ಶಿವಲಿಂಗಕ್ಕೆ ತುಳಸಿ ಪತ್ರ, ಈ ಬಿಲ್ವಪತ್ರೆಯನ್ನು ಹಾಕಿ ತಾನು ಅಭಿಷೇಕಾದಿಗಳನ್ನು ಮಾಡಿದ್ರಿಂದಲೇ ಅವನ ಕೆಟ್ಟತನ ಹೋಗಿ ಒಳ್ಳೆಯ ಸದ್ಭಾವನೆ ಎನ್ನುವಂಥದ್ದು ಉಂಟಾಯಿತು. ಅದೇ ರೀತಿಯಾಗಿ ಪುಷ್ಕರನ ದರ್ಶನದಿಂದಾಗಿ ನರಕದಲ್ಲಿದ್ದಂಥ ಈ ಪಾಪಿಗಳ ಚಿಂತನೆ ಬದಲಾಗಲಿಕ್ಕೆ ಆರಂಭ ಆಯಿತು. ಯಮ ಹೇಳ್ತಾನೆ, ಗಚ್ಚ ಪುಷ್ಕರ ಧರ್ಮಜ್ಞ ದೃಷ್ಟಾಚಿ ನರಕಾಸ್ತಯ ರೋರೂಯತೆ ಹೇ ಭಾರ್ಯ ದುಃಖ ಪರಿಪ್ಲುತ. ಸಾಕು ಬಾ ನೀನು ಮಾತಾಡ್ತಾ ಕೂತ್ರೆ ಬೆಳಗಿನವರೆಗೆ ಮಾತಾಡ್ತಾ ಇರ್ತಿ. ಹೋಗೋ ನಿನ್ನ ಹೆಂಡತಿ ಮಕ್ಕಳಲ್ಲಿ ಅಳ್ತಾ ಇದ್ದಾರೆ, ಇನ್ನು ನಿನ್ನ ದೇಹವನ್ನು ಸುಡುವ ಮೊದಲು ನಿನ್ನಲ್ಲಿ ಕರ್ಕೊಂಡು ನಾವು ಬಿಡಬೇಕು, ಬಾ ಅಂತ ಕರೆದ ಇದ್ದರೆ ಪುಷ್ಕರ ಹೇಳ್ತಾನೆ, ಕಥಂ ಗಚ್ಚಾಮಿ ಭಗವನ್ ಗತೇವ ತತ್ರ ಕಿಂ ಸುಖಂ. ಅಲ್ಲ, ಹೇಗೆ ನಾನು ಹೋಗೋದು? ಇಷ್ಟು ಜನ ಪಾಪ ಅಳ್ತಾ ಇದ್ದಾರೆ, ಇವರನ್ನು ಬಿಟ್ಟು ನನ್ನ ಹೆಂಡತಿ ಅಳ್ತಾಳೆ ಅಂತ ನಾನು ಹೋಗೋದಾ? ತತ್ರವ ಕಿಂ ಸುಖ. ಅದು ಹೋದರೆ ನನಗೆಂಥ ಸುಖ ಉಂಟು? ಪಾಪ ಇಷ್ಟು ಇವರು ಕಷ್ಟಪಡ್ತಾ ಇದ್ದಾರೆ. ಹೀಗೆ ಇರುವಾಗ ಶೃಣುವಾಚೋತ್ರ ನಾರಕಾಣಂ ಹರ್ನಿಶಂ. ಇವರು ಹಗಲು ರಾತ್ರಿ ಅಳ್ತಾ ಇದ್ದಾರೆ. ಅಂಥದ್ರಲ್ಲಿ ಕಿಂಕರೈರ ಹನ್ಯಮಾನಾನಂ ಪತತಾಂ ಅಗ್ನಿ ಸಂಜಯ್ ರಕ್ಷಮಾಂ ರಕ್ಷೇತಿ ಕೇಶಂಚಿತ್ ಶ್ರೂಯಶೇ ಧ್ವನಿ. ನಮ್ಮನ್ನು ರಕ್ಷಣೆ ಮಾಡಿ ಅಯ್ಯೋ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಇವರನ್ನೆಲ್ಲ ಬಿಟ್ಟು ನಾನು ನನ್ನ ಸುಖಕ್ಕೋಸ್ಕರವೋ ನನ್ನ ಹೆಂಡತಿಗೋಸ್ಕರವೋ ನಾನು ಈ ಲೋಕವನ್ನು ಬಿಟ್ಟು ಹೋಗಬೇಕಂತ ಕೇಳ್ತಾ ಇದ್ದಾನೆ. ಇವ ಹೇಳ್ತಾ ಇದ್ದಾನೆ, ಆದ್ದರಿಂದ ಸಮಸ್ತ ಪ್ರಾಣಿಗಳಲ್ಲಿ ದಯೆ ಇದ್ದಂಥ ಯಮಧರ್ಮರಾಜ, ನೀನು ಇವರನ್ನು ನರಕದಿಂದ ಬಿಟ್ಟು ಬಿಡು. ಯಥಾ ಸಮಸ್ತ ಭೂತಾತ್ಮ ವಿಷ್ಣು ಸರ್ವೇಶ್ವರೋ ಹರಿಹಿ. ವಿಷ್ಣು ಸರ್ವೇಶ್ವರನಾದ ವಿಷ್ಣುವಿನ ನಾಮಸ್ಮರಣೆ ಇವರು ಮಾಡ್ತಾರೆ, ಆದ್ದರಿಂದ ಇವರನ್ನು ಬಿಟ್ಟು ಬಿಡು. ಯಥಾ ಸರ್ವಗತೋ ವಿಷ್ಣು ಸರ್ವಂ ವಿಷ್ಣು ಪ್ರತಿಷ್ಠಿತಂ. ನೋಡಿ, ಎಲ್ಲ ಕಡೆ ಭಗವಂತ ಇದ್ದಾನೆ. ಹಾಗಾಗಿ ಅಂತಹ ವಿಷ್ಣುವನ್ನು ತಾವು ಪ್ರತಿಷ್ಠೆ ಮಾಡಿಕೊಳ್ತಾರೆ. ಅವರಿಗೆ ನಾಮಸ್ಮರಣೆ ಹೇಳಿ ಬರ್ತೇನೆ ನಾನು, ಅವರದನ್ನೆಲ್ಲ ಚಿಂತನೆ ಮಾಡ್ತಾರೆ. ಆದ್ದರಿಂದ ಸದ್ಯೋ ಮುಂಚಂತು ನರಕಾಹ, ವಿಷ್ಣು ಸ್ಮರಣೆ ಅವರು ಮಾಡ್ತಾರೆ. ಬಿಟುಬಿಡು ನೀನು. ಕೃಷ್ಣ ಅಚ್ಯುತ ಜಗನ್ನಾಥ ಹರೇ ವಿಷ್ಣೋರ್ ಜನಾರ್ದನ ಪಾಹಿ ಸರ್ವಾನಿಮಾನ್ ಅತ್ರ ನಾರಕೇ ಯಾತನಾಗತಾನ್. ಏನು ಮಾಡ್ತಾರೆ? ಕೃಷ್ಣ ಅಚ್ಯುತ ಜಗನ್ನಾಥ ಹರೇ ವಿಷ್ಣು ಜನಾರ್ದನ ಅಂತ ಹೇಳ್ತಾರೆ. ಅವರನ್ನೆಲ್ಲ ನೀನು ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಹೀಗೆ ಎಲ್ಲರೂ ಈ ನರಕದಲ್ಲಿದ್ದವರು ಈ ನಾಮಸ್ಮರಣೆಯನ್ನು ಮಾಡೋದರಿಂದ ಅವರಿಗೆಲ್ಲರಿಗೆ ಕೂಡಲೇ ನರಕದಿಂದ ಬಿಡುಗಡೆ ಮಾಡಿಬಿಟ್ರಂತೆ.
ಬಿಡುಗಡೆ ಮಾಡಿ ಪುಷ್ಕರನನ್ನು ಸಂತುಷ್ಟನಾದ ಯಮ ಕೇಳ್ತಾನೆ, ಏನಾದರೂ ವರ ಬೇಕಾದರೆ ಕೇಳು ಅಂತ ಹೇಳ್ತಾನಂತೆ. ಆಗ ಹೇಳ್ತಾನಂತೆ ಯಮಧರ್ಮರಾಜ, ನೀನು ಭೂಲೋಕಕ್ಕೆ ಹೋಗು, ಇಷ್ಟು ನೀನು ನಾಮಸ್ಮರಣೆ ಮಾಡಿ ಇಲ್ಲಿದ್ದ ನರಕದವರನ್ನು ಉದ್ಧಾರ ಮಾಡಿದ್ರಿಂದ ಮೇದಿನೀಂ ಪ್ರಾಪ್ಯ ಧರ್ಮಾತ್ಮ ತಿಷ್ಠ ತತ್ರಾಪಿ ದ್ರವದ ನ ವಿದ್ಯತೆ ಭಯಂ ಮತ್ತಃ ಸುಹೃದಾನಪಿ ತೇ ದ್ವಿಜ. ಯಾರು ನಾಮಸ್ಮರಣೆ ಮಾಡ್ತಾರೆ ಅವರಿಗೆ ಯಾರಿಗೂ ನಾನು ಉಪದ್ರವ ಕೊಡೋದಿಲ್ಲ. ನಿನ್ನ ಮಾಹಾತ್ಮೆಯನ್ನು ಯಾರು ಕೇಳ್ತಾರಲ್ಲ ಅವರಿಗೂ ಒಂದು ಫಲ ಕೊಡ್ತೇನೆ ಅಂತ. ನೋಡಿ, ಪದ್ಮಪುರಾಣದಲ್ಲಿ ಈ ಕಥೆ ಕೇಳಿದರೂ ಫಲ ಕೊಡ್ತಾರೆ. ಮಾಹಾತ್ಮ್ಯಂ ತವಯೋಪ್ಯತ್ರ ನಿತ್ಯಂ ಸ್ಮರತಿ ಮಾನವಃ ಅಪಮೃತ್ಯು ಭಯಂ ತಸ್ಯ ಮತ್ಪ್ರಸಾದ ನ ಜಾಯತೆ. ನಿಮಗೆ ಅಪಮೃತ್ಯು ಎನ್ನುವಂಥದ್ದು ಬರೋದಿಲ್ಲ ಪುಷ್ಕರನ ಈ ಚರಿತ್ರೆಯನ್ನು ಕೇಳಿದರೆ ಅಂತ ಹೇಳ್ತಾರೆ. ಹೀಗೆ ಭಗವಂತನ ನಾಮಸ್ಮರಣೆಗೆ ಹೇಳೋದ್ರಿಂದ ಎಷ್ಟೆಲ್ಲ ಫಲ ಉಂಟು. ಮುಕ್ತಿಶ್ಚ ನಾರಕಾದ್ ವಿಷ್ಣೋರ್ ನಾಮ ಸಂಕೀರ್ತನಾದವಿ ಯಥಾ ಹಿ ಜಾಯತೆ ವಿದ್ಯುನ್ ತಥೋಕ್ತ ಚ ತವಾನಘ. ವಿಷ್ಣುವಿನ ನಾಮಸ್ಮರಣೆ ಹೇಳೋದ್ರಿಂದ ಮುಕ್ತಿ ಬರ್ತದೆ, ಮೋಕ್ಷ ಸಿಗುತ್ತದೆ ಅಂತ ಹೇಳಿ ನಿಮಗೆಲ್ಲ ನಾನು ಬಿಡಿಸಿ ಹೇಳಿದ್ದೇನೆ. ಸ್ವಲ್ಪಾಪಿ ನಾಮ ಸ್ಮೃತಿರಾದಿ ಪುಂಸಃ ಕ್ಷಯಂ ಕರೋತ್ಯಾಹಿತ ಪಾಪರಾಶೇ ಪ್ರತ್ಯಕ್ಷತ ಕಿಂ ಪುನರತ್ರ ದೃಷ್ಟಂ ಸಂಕೀರ್ತತೆ ನಾಮ್ನಿ ಜನಾರ್ದನಸ್ಯ. ಅಲ್ಲ, ಸ್ವಲ್ಪ ನಾಮಸ್ಮರಣೆ ಮಾಡಿದ್ರೂ ಸಾಕು, ಅವನು ಪಾಪವನ್ನು ಕಳೆದುಕೊಳ್ಳುತ್ತಾನೆ. ಹಾಗಿರುವಾಗ ತೀರ್ಥ ಸ್ನಾನ ಎಲ್ಲ ಮಾಡಿ ಈ ಸಾಧನಾ ಶರೀರ ಇರುವಾಗಲೇ ಇಲ್ಲೇ ನಾಮಸ್ಮರಣೆ ಮಾಡಿದರೆ ಅವನಿಗೆ ಮೋಕ್ಷ ಸಿಗ್ತದೆ ಅಂತ ನಾನು ಮತ್ತೇನು ಹೇಳೋದು ಅಂತ. ಅಂದರೆ ಏನು, ನಿಶ್ಚಯವಾಗಿ ನಿಮಗೆ ಮೋಕ್ಷ ಎನ್ನುವಂಥದ್ದು ಸಿಗ್ತದೆ ಅಂತ ಉಲ್ಲೇಖವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಗೃಹಸ್ಥಾಶ್ರಮವನ್ನು ವರ್ಣನೆ ಮಾಡುವುದಕ್ಕೋಸ್ಕರ ಮೃಗಶೃಂಗ ಎನ್ನುವ ಮುನಿಯ ಚರಿತ್ರೆಯನ್ನು ಕೊಡುತ್ತಾರೆ. ಮೃಗಶೃಂಗ ಅಂತ ಋಷಿ ಇದ್ದ, ಅವನು ಸುವೃತ್ತೆ ಎನ್ನುವವಳನ್ನು ತಾನು ಮದುವೆ ಆಗುತ್ತಾಳೆ. ಮದುವೆ ಆದ ನಂತರ ಅವಳಿಗೊಂದು ಮಗ ಹುಟ್ಟಿಕೊಳ್ಳುತ್ತಾನೆ. ಆ ಋಷಿ ಗಂಡು ಮಗುವಿಗೆ ಯಾಕೆ ಕೇಳಿದರೆ ತತಃ ಪಿತೃಋಣಾನುಮುಕ್ತ ಅಂತ. ಮಗು ಹುಟ್ಟಿಕೊಂಡದ್ದಿದ್ರೆ ಪಿತೃಋಣ ಪರಿಹಾರ ಆಗತ್ತೆ. ಅಪ್ಪಮ್ಮ ಹೇಳಿದಾಗೆ ಹೇಳಿಕೊಂಡು ಬದುಕುವುದು ಒಂದು ಕಾರಣ. ಮತ್ತೆ ಏನು ಕೇಳಿದರೆ ಸಂತಾನ ವೃದ್ಧಿಯನ್ನು ಮಾಡಿದ್ರಿಂದ ಅದರಿಂದ ಆ ಪಿತೃಋಣ ಪರಿಹಾರ ಆಗತ್ತೆ ಅಂತ ಉಂಟು. ಹಾಗಾಗಿ ಒಂದು ಮಗುವನ್ನು ತಾನು ಪಡ್ಕೊಳ್ತಾರೆ. ಆ ಮಗುವಿಗೆ ಹೆಸರು ಮೃಗಶೃಂಗ ಅಂತ ಇಡ್ತಾರೆ. ಆ ಮೃಗಶೃಂಗನಿಂದಾಗಿ ಮುಂದೆ ಅವರು ನಾನಾ ವಿಧವಾದಂಥ ಭೋಗಗಳನ್ನು ಕೀರ್ತಿಗಳನ್ನು ಅವರು ಪಡ್ಕೊಳ್ತಾರೆ ಅಂತ ಕೊಡ್ತಾರೆ. ಅಂದರೆ ಈ ಮೃಗಶೃಂಗ ಎನ್ನುವವ ಸಂಸಾರಿಯ ಸುಖವನ್ನು ಪಡ್ತಾ ಅತಿರಾದ್ರ ವಾಜಪೇಯ ಇತ್ಯಾದಿ ಯಾಗಗಳನ್ನೆಲ್ಲ ಮಾಡಿದ ಅಂತ ಈ ಚರಿತ್ರೆಗಳನ್ನು ಹೇಳಿದ್ದೇಳಿ ಕೇಳಿದರೆ ವಶಿಷ್ಠರು ದಿಲೀಪನಿಗೆ ಹೇಳಿದ್ದು ಮಾಘ ಮಾಸ ಸ್ನಾನ ಮಾಡಿದ್ರಿಂದ ಇಂತಹ ಎಲ್ಲ ಫಲ ಬರ್ತದೆ ಅಂತ ಕೊಡ್ತಾರೆ. ಆಮೇಲೆ ಅವರು ಹೇಳ್ತಾರೆ ಅಟನಂ ಕೃತ ಗುರುಕುಲೋವಾಸ ಬ್ರಹ್ಮಚಾರಿ ಯಥಾ ವಲ್ಲಿತಲೆ ಮುಖಿವಾನ್ ಲಕ್ಷಣಾದೀತನ ಅಧೀತ್ಯ ಅಂತ. ಮೃಗಶೃಂಗ ಹೇಗೆ ಇದ್ದ ಅಂತ ಹೇಳ್ತಾರೆ. ಮೃಗಶೃಂಗ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದ. ಲಕ್ಷಣಾಂತವಾದಂಥ ವೇದಗಳನ್ನು ಅರಿತಿದ್ದ. ವೇದಗಳನ್ನು ಖಾಲಿ ಓದೋದಲ್ಲ, ಮತ್ತು ಜಟಪಾಠ ಘನಾಪಾಠ ಇತ್ಯಾದಿಗಳನ್ನೆಲ್ಲ ಕ್ರಮವಾಗಿ ಅಧ್ಯಯನ ಮಾಡ್ತಾ ಇದ್ದ. ಗುರುದಕ್ಷಿಣೆಯನ್ನು ಕೊಟ್ಟು ಸ್ನಾತಕನಾಗಿ ಗುರುವಿನ ಅಪ್ಪಣೆಯನ್ನು ಪಡೆದುಕೊಂಡು ತಾನು ಮನೆಯನ್ನು ಪಡೆದಿದ್ದಾನೆ. ಅವ ಏನು ಮಾಡಿದ, ಉಚತ್ಯ ಐಚ್ಛ ಸ್ವಸ್ಸುತಾಂ ಪ್ರದಾತುಂ ವಕ್ಷ್ಯಾಯತಾಂ ಕುತ್ಸ ಸುತಾಯ ತಸ್ಮೈ ಅಂತ. ಉಚತ್ಯರು ವತ್ಸಕುಮಾರನಾದಂಥ ಈ ಮೃಗಶೃಂಗನಿಗೆ ತಾವು ಮಗಳನ್ನು ಕೊಡಲಿಕ್ಕೆ ಬಯಸ್ತಾರೆ. ಆಕೆಯನ್ನು ಮದುವೆ ಆಗಲಿಕ್ಕೆ ನೀನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಉಚತ್ಯ ಸಾಲಂಕಾರವಾಗಿ ತನ್ನ ಕನ್ಯಾದಾನವನ್ನು ಮಾಡ್ತಾನೆ. ಬ್ರಾಹ್ಮಣರನ್ನು ಕರೆದು ಅದಕ್ಕೋಸ್ಕರ ಅಂಕುರಾರೋಪಣ ಅಂತ ಕರ್ಮವನ್ನು ಮಾಡಿಸ್ತಾನೆ. ಅಂಕುರಾರೋಪಣ ಇವತ್ತು ಉತ್ಸವಾದಿಗಳಲ್ಲಿ ಮಾತ್ರ ನೋಡ್ತೇವೆ ನಾವು. ಮದುವೆಯಲ್ಲಿ ಕೂಡ ಅಂಕುರಾರೋಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇವನು ಅಷ್ಟೇ, ಕುತ್ಸ ತನ್ನ ಮದುವೆಗೋಸ್ಕರ ಅಂದರೆ ತನ್ನ ಮಗನ ಇವನದ್ದು ಮದುವೆಗೋಸ್ಕರ ಎಲ್ಲ ಋಷಿಗಳನ್ನು ಕರೆದಿದ್ದಾನೆ. ಒಂದಷ್ಟು ಪಟ್ಟಿ ಕೊಡ್ತಾರೆ ಯಾರೆಲ್ಲ ಇದ್ದರು. ಜೈಮಿನಿ, ಜಮದಗ್ನಿ, ಕಪಿಲ, ಪೈಲ, ಸುತೀಕ್ಷ್ಣ, ಸುಮತಿ, ವಾಮದೇವ, ಜಾಬಾಲಿ, ಕಾಶ್ಯಪ, ಭೃಗು, ಪರ್ವತ, ಶೃಂಗಭಂಗ, ಅಗಸ್ತ್ಯ, ಅಪಸ್ತಮ, ಮಣಿಮಾಂಡವ್ಯ, ಸತ್ಯ, ಕಾತ್ಯಾಯನ, ಆಂಗಿರ, ಕೌಶಿಕ, ಅತ್ರಿ, ಹರಿತ, ರೈಭ್ಯ, ವರುಣಿ, ಮದ್ಗಲಿ, ಗೌತಮ, ಕಣ್ವ, ವ್ಯಾಸ, ಆಮೇಲೆ ಕವಶ, ಕಾಣ, ಶೌನಕ, ದಾಲ್ಬ್ಯ, ಬೈದ, ಔದ್ದಾಲಕ, ಶಠ ಇದೇ ಮೊದಲಾದವರು ಇದ್ದರು ಅಂತ. ಅಲ್ಲ, ಇಷ್ಟು ಹೆಸರು ಹೇಳಿದ್ದು ಯಾಕಪ್ಪ ಅಂತ ಕೇಳಿದರೆ ಆ ಹೆಸರು ಕೇಳಿ ಆದರೂ ಪಾಪ ಪರಿಹಾರ ಆಗಲಿ ಅಂತ ಒಂದು. ಎರಡನೇದ್ದು ಇವನ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗತ್ತೆ. ಎರಡನೇದ್ದು ಇವಂತಹ ಒಂದು ಮದುವೆಗೆ ಎಂತೆಂಥ ಜ್ಞಾನಿಗಳು ಬರ್ತಾ ಇದ್ದರು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಏನು ಮಾಡ್ತಾರೆ, ಮಧುಪರ್ಕವನ್ನು ಕೊಟ್ಟು ಋಷಿಗಳಿಗೆ ಆರಾಧನೆ ಮಾಡಿ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಕೊಟ್ಟು ಊಟ ಮಾಡಿಸ್ತಾ ಇದ್ದಾನೆ. ಇವತ್ತು ಮಧುಪರ್ಕ ಹೇಳಿದರೆ ಅದು ಹುಡುಗನಿಗೆ ಕೊಡೋದಲ್ವಾ, ಬಂದವರಿಗೆ ಎಂತ ಕೊಡೋದು ಕೇಳ್ತೇವೆ. ನಮಗೆ ಮಧುಪರ್ಕ ಅಂದರೆ ಬೆಳ್ಳಿ ತಟ್ಟೆ ಹರಿವಾಣ ತುಂಬು ಮಾತ್ರ ಅಂತ ಆಗಿ ಹೋಗಿದೆ. ಮಧುಪರ್ಕ ಅಂದರೆ ಜೇನುತುಪ್ಪ, ದನದ ತುಪ್ಪ, ಮೊಸರು ಈ ಮೂರನ್ನು ಸೇರಿಸಿ ಕೊಡಿಲಿಕ್ಕೆ ಕೊಟ್ಟರೆ ಅದಕ್ಕೆ ಮಧುಪರ್ಕ ಅಂತ ಹೆಸರು. ಮನೆಗೆ ಬಂದವರಿಗೆ ನೀವೇನು ಮಾಡ್ತೀರಿ, ಮೊದಲು ಕೊಳ್ಳೆ ಜ್ಯೂಸ್ ಕೊಡ್ತೀರಿ, ಶರಬತ್ ಅಥವಾ ಕಾಫಿ ಟೀ ಕೊಡ್ತೀರಿ. ಆ ಸ್ಥಾನದಲ್ಲಿ ಕೊಡಲಿಕ್ಕಿರುವಂಥದ್ದು ಜೇನುತುಪ್ಪ, ದನದ ತುಪ್ಪ, ಮೊಸರು. ಇದನ್ನು ಸೇರಿಸಿ ಕೊಟ್ಟರೆ, ಕುಡಿಲಿಕ್ಕೆ ಕೊಟ್ಟರೆ ಅದಕ್ಕೆ ಮಧುಪರ್ಕ ಅಂತ ಹೆಸರು. ನಮಗೆ ಏನಾಗಿದೆ, ಮಧುಪರ್ಕ ಹೋಗಿ ಮಧುಪರ್ಕ ಕೊಡುವ ಪಾತ್ರೆ ಉಂಟಲ್ಲ ಅದು ಇಂಪಾರ್ಟೆಂಟ್.
ಇಂಪಾರ್ಟೆಂಟ್ ಆಯಿತು. ಅದು ಬೆಳ್ಳಿದ್ದ ತಾಮ್ರದ್ದು ಅಂತ ಸ್ಟೀಲಿದ್ದು ಅಂತ ಕೇಳ್ತಾ ಇದ್ದೇವೆ. ಹಾಗಾಗಿ ಬಿಟ್ಟಿದೆ. ಹಾಗಾಗಿ ಬಂದವರಿಗೆಲ್ಲ ಕೊಟ್ಟಿದ್ದಾರೆ. ಶುಭಲಗ್ನದಲ್ಲಿ ದೃಷ್ಟೋಚ್ಚತಸ್ಯ ಕನ್ಯಾಯ ಪಾಣಿಗ್ರಹಣ ಮಂಗಳಂ, ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅಗ್ನಿಯಲ್ಲಿ ಹೋಮ ಮಾಡಿ ಶಾಸ್ತ್ರೋಕ್ತವಾದಂಥ ವಿವಾಹವನ್ನು ಮಾಡ್ತಾ ಇದ್ದಾರೆ. ಉಚತ್ಯನ ಕನ್ಯೆಗೆ ಮದುವೆ ಆಗುವುದನ್ನು ನೋಡಿ ಅವಳ 3 ಜನ ಸಖಿಯರಿದ್ದರಂತೆ. ಆ ಮೃಗಶೃಂಗನಿಗೆ ಮದುವೆ ಆಗುವಾಗ 3 ಜನ ಕನ್ಯೆಯರು ಬಂದಿದ್ದಾರೆ. ಕಮಲೆ, ವಿಮಲೆ, ಸುರಸೆ ಅಂತ ಆ 3 ಜನ ಹೆಣ್ಣುಮಕ್ಕಳು. ಅವರು ಏನು ಹೇಳ್ತಾರೆ ಕೇಳಿದರೆ, ಬ್ರಾಹ್ಮಣನೇ ಅಸ್ಮಾಕಂ ಪಾಣಿ ಮಧ್ಯೆಯುವ ಗೃಹೀಶ್ವ ದ್ವಿಜಪುಂಗವ. ಅಲ್ಲ, ನೀವಿಷ್ಟು ಚೆನ್ನಾಗಿದ್ದೀರಿ, ಇವತ್ತು ನಮ್ಮನ್ನು ಕೂಡ ಮದುವೆ ಆಗಿ ಅಂತ ಡಿಮಾಂಡ್ ಮಾಡಿದ್ದಾರೆ. ನೋಡಿ, ಅವನು ಪಾಪ ಮದುವೆ ಆಗಲಿಕ್ಕೆ ಬಂದದ್ದು ಉಚತ್ಯನ ಮಗಳನ್ನು. ಬಂದರೆ ಆ 3 ಜನ ಹೆಣ್ಣು ಮಕ್ಕಳು ನಮ್ಮನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಯದಿ ಪಾಣಿ ನಗರಣ್ಣಾಸಿ ಶಾಪೋತ್ರ ಭವಿತಾತ, ನೀವು ನಮ್ಮನ್ನು ಮದುವೆ ಆಗದಿಲ್ವಾ, ಆಗದಿದ್ದರೆ ನಿಮಗೆ ಶಾಪ ಕೊಟ್ಟು ಬಿಡ್ತೇವೆ ಅಂತ ಹೆದರಿಸಿ ಬಿಡ್ತಾ ಇದ್ದಾರೆ. ವಶಿಷ್ಠರು ಈ ಕಥೆಯನ್ನು ದಿಲೀಪನಿಗೆ ಹೇಳ್ತಾ ಇದ್ದಾರೆ. ಇತಿ ಕಾಸಾಂ ವಚಶ್ರುತ್ವ ವತ್ಸಶ್ಚಿರಮ ಚಿಂತೆಯನ್ನು ಏಕಕಾಲೇ ಸಮುದ್ಭೂತಂ ಯುಕ್ತಂ ವಾಯುಕ್ತಮೇವ. ಇವನಿಗೆ ಎಂತ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇದು ನಾವು ಹೇಳ್ತೇವಲ್ಲ, ಒಂದಕ್ಕೆ ಒಂದು ಫ್ರೀ ಅಂತ ಹೇಳಿದಾಗೆ, ಪಾಪ ಒಂದು ಮದುವೆ ಆಗಿ ಬಂದರೆ ಇಲ್ಲಿ 3 ಹೆಣ್ಮಕ್ಕಳು ನಮ್ಮನ್ನು ಆಗದಿದ್ದರೆ ನಿಮಗೆ ಶಾಪ ಕೊಡ್ತೇವೆ ಅಂತ ಹೇಳಿದೆ. ಇದು ಯುಕ್ತವೋ ಅಯುಕ್ತವೋ? ಅವರಾಗಿ ಕೇಳಿಕೊಂಡು ಬಂದದ್ದು ಎಲ್ಲ ಹೌದು, ಆದರೆ ಮದುವೆ ಆಗಬಹುದಾ ಆಗಬಾರ್ದ ಅಂತ ಗೊತ್ತಿಲ್ಲ. ಆಗ ವೇದವ್ಯಾಸರು ನೋಡಿ, ಅದಕ್ಕೆ ಅಷ್ಟು ಋಷಿಗಳ ಹೆಸರು ಹೇಳಿದ್ದು. ವೇದವ್ಯಾಸರಲ್ಲಿದ್ದರು. ವ್ಯಾಸರ ಹತ್ರ ಪ್ರಶ್ನೆ ಏನು ಮಾಡ್ತಾನೆ, ಋಷೀಣಾಂ ಮಹತಾ ಮಧ್ಯೆ ವೇದವ್ಯಾಸಸ್ತಮಬ್ರವೀತ್. ಆಗ ಹೇಳ್ದ, ಅಲ್ಲೋ ಮದುವೆ ಆಗಬಹುದಾ ಬೇಡವಾ, ಒಬ್ಬರಿಗೆ ಒಂದೇ ಗಂಡು ಒಬ್ಬರಿಗೆ ಒಂದೇ ಹೆಣ್ಣು ಹೇಗೆ ಅಂತ. ಆಗ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಗೃಹೀಶ್ವ ಪಾಣಿಮಾಸಾಂಚ ನ ದೋಷತ್ತತ್ರ ವಿದ್ಯತೆ. ಮದುವೆ ಆಗಪ್ಪ, ಮದುವೆ ಆಗು, ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ, ಇದರಲ್ಲಿ ದೋಷ ಇಲ್ಲ ಅಂತ ಹೇಳಿಬಿಟ್ರಂತೆ. ಸಂದೇಹ ಮಾಕೃಷ್ವ ಹತ್ರ ಕೃತಪೂರ್ವಸ್ತ್ವಯ ವಿಧಿ. ನಿನಗೆ ಡೌಟ್ ಉಂಟಲ್ಲ, ಅದಕ್ಕೆ ನೋಡು, ಹಿಂದಿನವರು ಮದುವೆ ಆದ ಚರಿತ್ರೆಗಳನ್ನು ಕೊಡ್ತೇನೆ. ಪುರಾ ನೃಪಸ್ಯ ಮಾಂಧಾತು ಪಂಚಶತ ಸಂಕನ್ಯಯ. ಮಾಂಧಾತ ಚಕ್ರವರ್ತಿ ಇದ್ದಾನಲ್ಲ, ಅವ ಸೌಬರಿಯ 50 ಹೆಣ್ಣುಮಕ್ಕಳನ್ನು ಮದುವೆ ಆಗಿದ್ದಾನೆ, ಒಂದೇ ಗಂಡು 50 ಹೆಣ್ಣು. ಏತಸ್ಮಿನ್ನೇವ ದಿಸ ಉಪಯೇಮೇಚ ಸೌಬರಿ ಪುನರ್ದಕ್ಷ ಸುತಾಶ್ಚೈವ ಸೋಮಪ್ಯಪದವತ್ಕಿಲ. ಇನ್ನು ಚಂದ್ರ ಇದ್ದಾನಲ್ಲ, ಅವ 27 ಹೆಣ್ಣು ಮಗಳನ್ನು ಮದುವೆ ಆಗಿದ್ದಾನೆ. ಹೀಗೆ ಮೃಗಶೃಂಗನಿಗೆ ಈ ಹೆಣ್ಣುಮಕ್ಕಳನ್ನು ಮದುವೆ ಆಗುವುದಕ್ಕೆ ಹಿಂದಿನವರು ಪ್ರಾಚೇತಸರದ್ದು ಕಾಣುತ್ತೇವೆ. ಅಲ್ಲಿ ಮಾರೀಷ ಎನ್ನುವಳು ಒಬ್ಬಳು, ಪ್ರಾಚೇತಸರು 10 ಜನ, ದ್ರೌಪದಿ ಒಬ್ಬಳು, ಪಾಂಡವರು 5 ಜನ, ಹೀಗೆ ಅದೆಲ್ಲ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಬೇರೆ ಋಷಿಗಳದ್ದೆಲ್ಲ ಉಲ್ಲೇಖವನ್ನು ಕೊಡ್ತಾರೆ. ಕೊಟ್ಟು ಬ್ರಾಹ್ಮೋ ವಿವಾಹ ಉತ್ಕೃಷ್ಟೋ ವಿಪ್ರಾಣಾಮಿತಿ ಶ್ರುತಿ. ಬ್ರಾಹ್ಮ ವಿವಾಹ ಎನ್ನುವಂಥದ್ದು ಬ್ರಾಹ್ಮಣಿಗೆ ಶ್ರೇಷ್ಠವಾದದ್ದು. ಆದ್ದರಿಂದ ನೀನು 4 ಜನರನ್ನು, ಅಂದರೆ 3+1, ಈ 4 ಜನರನ್ನು ನೀನು ಚತುಸ್ರೋ ಅಗ್ರಹೀನ್ ಮುನಿ, ಇದನ್ನು ತೆಗೆದುಕೋ ಅಂತ ಹೇಳ್ತಾನೆ. ಹಾಗಾಗಿ ವಿಧಿವತ್ತಾಗಿ ಬ್ರಾಹ್ಮಣ ವಿವಾಹದಿಂದಾಗಿ ತಾನು ಸ್ವೀಕಾರ ಮಾಡಿದ್ದಾನೆ. ಅದನ್ನೆಲ್ಲ 4 ಜನರನ್ನು ಮದುವೆಯಾಗಿ ತಾನು ಕರ್ಕೊಂಡು ಹೋಗಿದ್ದಾನೆ. ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ವಶಿಷ್ಠರು ಅರುಂಧತಿಗಳು ಹೇಗೆ ದಾಂಪತ್ಯ ಜೀವನವನ್ನು ಕಾಣ್ತಾ ಇದ್ದರೋ ಅದೇ ರೀತಿಯಾಗಿ ಇವರು ದಾಂಪತ್ಯ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಮದುವೆ, ಗೃಹಸ್ಥಾಶ್ರಮ, ಅದರ ಉಪದೇಶಗಳು ಒಂದಷ್ಟು ಕೊಡ್ತಾ ಹೋಗ್ತಾರೆ.